ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ಆಸೆ ಸೀರಿಯಲ್. ಇಲ್ಲಿ ಸೂರ್ಯನಿಗೆ ಒಂದು ಡೌಟು ಶುರುವಾಗಿರುತ್ತೆ. ಮನೋಜ ಯಾಕೆ ಕೃಷಿಗೆ ಇಷ್ಟೊಂದು ಹತ್ತಿರ ಆಗ್ತಿದ್ದಾನೆ, ಇಲ್ಲಿ ಏನೋ ಮ್ಯಾಟ್ರ್ ಆಗ್ತಾ ಇದೆಯಲ್ಲ, ಇವನೇನೋ ಒಂದು ಪ್ಲ್ಯಾನ್ನ ಮಾಡಿದ್ದಾನೆ, ಅದೇನು ಅಂತ ತಿಳ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಹಾಗೆ ಮೀನನ್ಗೂ ಸಹಿತ ಸೂರ್ಯ ತುಂಬಾ ಕ್ವಶನ್ನ ಮಾಡ್ತಿರ್ತಾನೆ. ನೋಡ್ದೇನೆ ಆ ಮನೋಜ ಆ ಮಗ ಬಂದಾಗ ಎಷ್ಟು ಕಿತ್ತಾಡ್ತಿದ್ದ, ಯಾವತ್ತೂ ಆ ಮಗು ಹೊಂದ್ಕೊಳ್ಳೋದೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದ. ಅಂಥದ್ರಲ್ಲಿ ಮಧ್ಯಾಹ್ನ ಊಟ ಮಾಡಿಸ್ತಾ ಇವಾಗೇನೆ ಅವನಿಗೆ ಮಗ್ಳಲ್ಲಿ ಹೋಗಿ ಮಲಗಿಸ್ಕೊಂಡಿದ್ದಾನೆ. ಏನೋ ಮ್ಯಾಟ್ರ್ ಆಗ್ತಿದೆ ಕಣೆ, ಇವನು ಅಂಥವ್ನು ಅಲ್ಲ ಕಣೆ, ಅಂಥದ್ರಲ್ಲಿ ಇವನು ಈ ಥರ ನಾಟಕ ಆಡ್ತಿದ್ದಾನೆ ಕಣೆ, ಇಲ್ಲೇನೋ ನಡೀತಾ ಇದೆ ಕಣೆ, ಫಸ್ಟ್ ಇದನ್ನು ತಿಳ್ಕೊಬೇಕು ಕಣೆ ನಾನು ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಮೀನಾ ಹತ್ರ ಹೇಳ್ತಾನೆ. ಅವಾಗ ಮೀನಾ ಇದ್ದಳು, ಇದ್ರ ತಿಳ್ಕೊಳ್ಳೋ ಅಂಥದ್ದು ಏನಿದ್ರಿ, ಮಗು ಅಂದಮೇಲೆ ಎಲ್ಲರಿಗೂ ಇಷ್ಟ ಆಗುತ್ತಾನೆ, ಅದಕ್ಕೋಸ್ಕರ ಏನೋ ಬಿಡು, ಎಲ್ಲರೂ ಆಸೆ ಮಾಡ್ತಿದ್ದಾರೆ, ನಾನು ಆಸೆ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಗೀಟ ಮಾಡಿಸ್ತಿರ್ಬೋದು, ಅದಕ್ಕೆ ಯಾಕ್ರಿ ಹೀಗೆ ಮಾತಾಡ್ತಿದ್ಯಾ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಕೇಳ್ತಾಳೆ. ಅವಾಗ ಅಯ್ಯೋ ಅಷ್ಟು ಸುಲಭವಾಗಿ ಆ ಮನೋಜನ್ನ ಅಳೆಬೇಡ ಕಣೆ, ಅವ್ನು ಮ್ಯಾಟ್ರ್ ಇಲ್ದೇನೆ ಏನು ಇಂಥವನ್ನೆಲ್ಲ ಮಾಡೋದೇ ಇಲ್ಲ, ಅವ್ನು ಮೊದಲೇ ಗೊತ್ತು ತಾನೆ ಏನು ಅಂತ, ಅವನು 5 ಡಿಗ್ರಿ ಮನೋಜ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ಕೊತಾನ, ಅವನು ಸಾಮಾನ್ಯದನಲ್ಲ, ಅವನಿಂದ ಏನಾದರೂ ಉಪಯೋಗ ಐತೆ ಅಂದ್ರೆ ಅಷ್ಟೇ ಅವ್ನು ಬಳಸ್ಕೊಳ್ಳೋದು, ಏನೋ ಮ್ಯಾಟ್ರ್ ಆಗ್ತಾಯಿದೆ ಕಣೆ, ಏನಕ್ಕೆ ಹಿಂಗೆ ಆಡ್ತಿದ್ದಾನೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ತುಂಬಾ ಯೋಚನೆ ಮಾಡ್ತಿರ್ತಾನೆ. ಅವಾಗ ಮೀನನ್ಗೆ ಒಂದು ನೆನಪಾಗುತ್ತೆ, ಹೇಗಾದರೂ ಮಾಡಿ ಮನೋಜನ್ಗೆ ಕೃಷ್ಣ ಹತ್ರ ಮಾಡ್ತೀನಿ, ಅವ್ರಿಬ್ಬರನ್ನ ಕಂಡ್ರೆ ಆಗಬೇಕು, ಆ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾತಾಡಿರೋ ಮಾತು ಇಲ್ಲಿ ಮೀನ ನೆನೆಸ್ಕೊತಾಳೆ. ಆದರೆ ಇಲ್ಲಿ ಅವಳು ಏನು ಪ್ಲ್ಯಾನ್ನ ಮಾಡಿದಾಳೆ, ಮನೋಜ ನೋಡಿದ್ರೆ ಕೃಷ್ಣ ಕಂಡ್ರೆ ಇಷ್ಟೊಂದು ಆಸೆ ಪಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮೀನನ್ನು ಸಹಿತ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಸೂರ್ಯ ಇದ್ದನು, ನಿನಗೇನು ಗೊತ್ತಾಗ್ತಾ ಇಲ್ಲ ಮೀನಾ ಮರಿ, ಸ್ವಲ್ಪ ಏನಾದರೂ ಮಾಡಿ ಆ ಕೃಷ್ ಬಗ್ಗೆ ಅವ್ನು ಕಣ್ಣ ಇಡು, ಅವ್ನು ಸಾಮಾನ್ಯದನಲ್ಲ, ಆ ಮನೋಜ ಏನಾದರೂ ಮಾಡಿಗಿಡೇನೋ ಅಂತ ಅಂದ್ಬಿಟ್ಟು ಬಿಡುವ್ರಿ, ಯಾಕ್ರಿ ಏನೇನೋ ಆಲೋಚನೆ ಮಾಡ್ತೀಯ, ಏನೇನೋ ಮಾತಾಡ್ತೀಯ, ನೀನು ಸುಮ್ಮನೆ ಮಲ್ಕೊಡ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಬೈತಾಳೆ. ಇಲ್ಲ ಕಣೆ, ಅವನು ನಮ್ಮ ಫಸ್ಟಿಗೆ ಅವ್ನು ಕರ್ಕೊಂಬಂದಾಗ ಇಷ್ಟನೇ ಆಗ್ತಿರ್ಲಿಲ್ಲ, ಅಂಥದ್ರಲ್ಲಿ ಇವಾಗ ಇಷ್ಟೊಂದು ಇಷ್ಟಪಡ್ತಿದ್ದಾನೆ ಅಂದರೆ ಇಲ್ಲೇನೋ ಮ್ಯಾಟ್ರ್ ಇದೆ. ಅಕಸ್ಮಾತ್ ಅಮ್ಮ ಮಗ ಏನಾದರೂ ಕೃಷಿಗೆ ತುಂಬ ಹತ್ತಿರ ಆಗಿರೋ ಥರ ಇದ್ದು ತುಂಬ ಚೆನ್ನಾಗಿ ನೋಡಿಕೊಂಡು ಅಕಸ್ಮಾತ್ ಆ ಹುಡುಗನ ಎಲ್ಲಾದರೂ ಬಿಟ್ಟು ಬರೋ ಏನಾದರೂ ಪ್ಲ್ಯಾನ್ ಮಾಡಿರೋಂಗೆ ಕಾಣಿಸ್ತಾನೆ, ಸ್ವಲ್ಪ ಹೆಂಗಾರಾಗಲಿ ಕೃಷಿ ಮೇಲೆ ಒಂದು ಗಮನ ಇಟ್ಟಿರು ನೀನು ಅಂತ ಅಂದ್ಬಿಟ್ಟು, ಕೃಷಿ ಪಾಪ ಕಣೆ, ಅವನು ಯಾರನ್ನ ಇಷ್ಟಪಡ್ತಾರೋ ಗೊತ್ತಿಲ್ಲ, ಅವ್ರ ಜೊತೆ ಹೋಗ್ಬಿಡ್ತಾನೆ, ಅದಕ್ಕೋಸ್ಕರ ಅವ್ನು ಕಣ್ಣ ಇಟ್ಟಿರು ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಮೀನನಿಗೆ ಹೇಳ್ತಿರ್ತಾನೆ. ಅವಾಗ ಸರಿ ಆಯಿತು ನೋಡ್ಕೊತೀನಿ, ಫಸ್ಟ್ ಮಲ್ಕೊಳ್ಳಿ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಮೀನಾ ಮಲ್ಕೊತಾರೆ. ಆದರೆ ಕೃಷಿ ಬೆಳಗ್ಗೆನೇ ಎದ್ಬಿಟ್ಟು ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಶೂನೆಲ್ಲ ಫಾಲಿಸ್ ಹಾಕ್ಕೊಂಡು ಹಾಗೆ ಮನೋಜ್ ಶೂನು ಸಹಿತ ಫಾಲಿಸ್ನ ಹಾಕ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜ ಬರ್ತಾನೆ. ಕೃಷ್ ಏನು ಮಾಡ್ತಾ ಇದೀಯ ನೀನು, ನನ್ನ ಶುರು ಯಾಕೋ ಫಾಲಿಸ್ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹುಡುಗನಿಗೆ ಆವಾಜ್ ಆಗ್ತಾನೆ. ಅವಾಗ ಅಂಕಲ್, ನನ್ನ ಶೂ ನಾವು ಡೈಲಿ ನಾನು ಫಾಲಿಸ್ ಮಾಡ್ಕೊತೀನಲ್ಲ, ಹಾಗೆ ನಿಮ್ಮ ಶೂನು ಸಹಿತ ನಾನು ಫಾಲಿಸ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕೃಷಿ ಹೇಳ್ತಾನೆ. ಇದನ್ನೆಲ್ಲ ನೀನು ಯಾಕೋ ಮಾಡಬೇಕು ಅಂತಂದ್ಬಿಟ್ಟು ರೋಹಿಣಿ ಬಾಯಿಲಿ ಅಂತ ಅಂದ್ಬಿಟ್ಟು ರೋಹಿಣಿನ ಕರೀತಾನೆ. ಅಷ್ಟೊತ್ತಿಗೆ ರೋಹಿಣಿನೂ ಸಹಿತ ಅಲ್ಲಿಗೆ ಬರ್ತಾಳೆ. ಅವಾಗ ನೋಡು ರೋಹಿಣಿ, ಈ ಕೃಷಿ ಏನು ಮಾಡ್ತಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಮನೋಜ ಹೇಳಿದಾಗ, ಹೌದು ಮನೋಜ, ನಾನು ಅವರಿಗೆ ಅವಾಗಲೇ ಅದೇ ಹೇಳಿದೆ, ಇದೆಲ್ಲ ಮಾಡಬೇಡ ಕಣೋ ಅಂದರೆ, ಇಲ್ಲ ಪರವಾಗಿಲ್ಲ, ನನಗೋಸ್ಕರ ಅವ್ರು ಎಷ್ಟೆಲ್ಲ ಸಹಾಯ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಮ್ಮನು ಬರ್ತಾಳೆ. ಅಷ್ಟೊತ್ತಿಗೆ ಸೂರ್ಯನ ತಂದೆಯನ್ನು ಬಂದ್ಬಿಟ್ಟು, ಅಯ್ಯೋ ಕಂದ, ಏನೋ ಮಾಡ್ತಿದ್ದೀಯ ನೀನು ಅಂತಂದ್ಬಿಟ್ಟು ಕೇಳ್ತಾರೆ. ಏನು ಇಲ್ಲ ತಾತ, ಶೂನ ಪಾಲಿಸ್ ಮಾಡ್ತಾ ಇದ್ದೆ ಅಷ್ಟೇ, ಅದನ್ನೆಲ್ಲ ನೀನು ಮಾಡಬಾರ್ದು ಕಣೋ ಚಿಕ್ಕ ಮಗು ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಅವಾಗ ಇರಲಿ ಬಿಡಿ, ನಾನು ಮನೋಜ್ ಅಂಕಲ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇಯ ಅಂತಂದ್ಬಿಟ್ಟು ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯ ಬರ್ತಾನೆ. ಕೃಷ್ ಏನೋ ಮಾಡ್ತಿದ್ಯಾ, ಇದಳ ಮೇಲೆ ಅಂತಂದ್ಬಿಟ್ಟು ಆ ಹುಡುಗನ ಮೇಲೆ ಎಬ್ಬಿಸ್ತಾನೆ. ಏನಕ್ಕೂ ಈಗೆಲ್ಲ ಮಾಡಿಸ್ತಾ ಇದೆಯಾ, ಮಗು ಕೈಯಲ್ಲಿ ನೀನು ಶೂ ಪಾಲಿಸ್ ಮಾಡ್ತಾ ಇದೆಯಲ್ಲ, ಗೊತ್ತಾಗಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಇದ್ದನು ಮನೋಜನ್ಗೆ ಹೊಡೆಯಕ್ಕೆ ಹೋಗ್ತಾನೆ. ಅವಾಗ ಸುಮ್ಮನೆ ಇರ್ತೀರಾ ಸ್ವಲ್ಪ ಅಂತಂದ್ಬಿಟ್ಟು ಮೀನಾ ಜೋರು ಮಾಡ್ತಾನೆ. ಅವ್ರೇನು ಹೇಳಿಲ್ಲ, ಇವನೇ ಅದನ್ನು ಮಾಡ್ತಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಮೀನಾ ಜೋರು ಮಾಡ್ತಾಳೆ. ಅವಾಗ ಏನು ಕೃಷ್ ನೀನು ಮಾಡ್ತಾ ಇದೆಯಾ, ಹೌದು ಮನೋಜ್ ಅಂಕಲ್ ನನಗೆ ಎಷ್ಟೊಂದು ಸಹಾಯ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ನಾನೇ ಪಾಲಿಶ್ ಆಗ್ತಾ ಇದ್ದೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ ಹೇಳ್ತಾನೆ. ಆವಾಗ ಕೃಷ್ ಇದ್ದನು ಮನೋಜ್ ಅಂಕಲ್ ನನ್ನ ಸ್ಕೂಲಿಗೆ ಸ್ವಲ್ಪ ಡ್ರಾಪ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಕೃಷ್ ಕೇಳ್ತಾನೆ. ಏನು, ನಾನು ನಿನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡಬೇಕಾ, ನನ್ನ ನೀನು ಕಾರ್ ಡ್ರೈವರ್ ಮಾಡ್ಕೊಂಡಿದ್ಯಾ, ನಿನ್ನ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ನಿನ್ನನ್ನು ನಾನು ಹೋಗಿ ಬಿಟ್ಟು ಬರಬೇಕಾ, ನಾನು ನಿನಗೇನಾಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಫುಲ್ ರವನೆ ಆಗ್ತಾನೆ. ಆವಾಗ ರೋಹಿಣಿ ಸಖತ್ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಬಿಡು, ಅಷ್ಟೊಂದು ಆಸೆ ಮಾಡ್ತೀಯಾ, ಆ ಹುಡುಗನ ನಿನಗೆ ಅಷ್ಟೊಂದು ಆಸೆ ಮಾಡ್ತಿದ್ದಾನೆ, ಏನೋ ನೀನು ಹೋಗೋ ರೋಡಲ್ಲೇ ತಾನೇ ಇರೋದು, ಹೋಗಿ ಬಿಟ್ಟು ಬಾರೋ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹಾಗೆ ಮೀನಾ ಹಾಗೆ ರೋಹಿಣಿ ಎಲ್ಲರೂ ಸಹಿತ ಹೇಳ್ತಾರೆ. ಏನು, ನಾನು 5 ಡಿಗ್ರಿ ಮನೋಜ, ಇವನ್ನ ನಾನು ಸ್ಕೂಲಿಗೆ ಬಿಟ್ಟು ಬರಬೇಕಾ, ಇವ್ನು ನನಗೇನಾಗಬೇಕು ಅಂತಂದ್ಬಿಟ್ಟು ಇಲ್ಲಿ ಮನೋಜ ಸಿಕ್ಕಾಪಟ್ಟೆ ರಾಂಗ ಕೇಳ್ತಿರ್ತಾನೆ. ಅಷ್ಟೊತ್ತಿಗೆ ರೋಹಿಣಿ ಇದ್ದಳು ಅವ್ರ ತಾಯಿ ವೇಷ ಥರ ದೆವ್ವ ಬಂದವ್ರ ಥರ ಆಡ್ತಾಳೆ. ಅವಾಗ ಅಯ್ಯೋ ದೇವರೇ, ಮತ್ತೆ ಬಂತ ಇದು ಅಂತಂದ್ಬಿಟ್ಟು ಸರಿ ಹೋಗ್ತೀನಿ ಬಿಡು ಅಂತಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾನೆ. ಏನು ಇಷ್ಟೊತ್ತು ತನಕ ಹೋಗಲ್ಲ ಅಂತಿದ್ದೆ,
ಹೋಗಿದ್ದೆ, ಇವಾಗ ಹೋಗ್ತೀನಿ ಅಂತೀಯ, ಏಯ್ ಕ್ರಿಶ್ ಬಾರ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಕರಿತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಾಂತಿ ಬರ್ತಾಳೆ. ಏ ಮನೋಜ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹುಡುಗನ ಅಂದಕ್ಕೆ, ಇಲ್ಲಮ್ಮ ಹೋಗೋ ರೋಡಲ್ಲೇ ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ. ನಿನಗೇನೋ ಆಗಿದೆ, ನೀನು 5 ಡಿಗ್ರಿ ಮನೋಜ ಕಣೋ, ಈ ಹುಡುಗನ ಏನಕ್ಕೆ ಸ್ಕೂಲಿಗೆ ಬಿಡ್ತಾ ಇದೆಯಾ, ನಿನಗೇನೋ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಬೈತಾಳೆ. ಅಮ್ಮ ಇದೆಲ್ಲ ನೀನು ಒಳ್ಳೇದಕ್ಕೋಸ್ಕರ ಸುಮ್ಕಿರು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾನೆ. ಅವಾಗ ನೀನು ಇತ್ತೀಚೆಗೆ ಯಾಕೋ ತಲೆ ಕೆಟ್ಟ ನಡೆದಂಗೆ ಅರ್ತಿಕೊಂಡು ಯಾವುದಾದ್ರೂ ಗಾಳಿ ಸೋಕಿದೆಯೇನೋ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಾಳೆ. ಅವಾಗ ಮನೋಜನು ಸಹಿತ ಏನಿಲ್ಲ ಅಮ್ಮ ಸುಮ್ಕಿರಮ್ಮ ಅಂತ ಅಂದ್ಬಿಟ್ಟು ಹೇಳಿದಾಗ ಸೂರ್ಯ ಹೌದು ನಿನಗೆ ಈ ಥರ ಡೌಟ್ ಬರ್ತೈತೆ, ನನಗೂ ಅದೇ ಥರ ಡೌಟ್ ಬರ್ತೈತೆ, ಇವನು ಸಾಮಾನ್ಯ ಮನೋಜ ಅಲ್ಲ, ಏನೋ ಪ್ಲ್ಯಾನ್ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯನ ಹೇಳ್ತಾನೆ. ಅದೇನು ಇಲ್ಲ ಬಿಡು, ಕರ್ಕೊಂಡು ಬಿಟ್ಟು ಬಂದ್ರೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಮಾತಾಡ್ಕೊತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ರವಿ ಶ್ರುತಿ ಇಬ್ಬರು ಸಹಿತ ಬರ್ತಾರೆ. ಅವಾಗ ಏನು ರವಿ ಇಷ್ಟೊಂದು ಬ್ಯಾಗ್ ತುಂಬ್ಕೊಂಡಿದ್ದೀವಿ, ಏನದು ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳಿದಾಗ, ಹೌದು ಮಾಮ್ ನಾನು ಸ್ವಲ್ಪ ಕೆಲಸ ಇದೆ, ಗೋವಾಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಹೇಳ್ತಾನೆ. ಇದು ಇವತ್ತೇ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಾರೆ. ಹೌದು ಇವತ್ತೇ ಇರೋದು, ಅದಕ್ಕೋಸ್ಕರ ಇವತ್ತೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ, ನೀನು ಒಬ್ಬನೇ ಹೋಗ್ತೀಯಾ, ಇಲ್ಲ ನನ್ನ ಜೊತೆ ನನ್ನ ಫ್ರೆಂಡು ಸಹಿತ ಬರ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನೋ ಅವಳ ಜೊತೆ ಹೋಗ್ತೀಯಾ, ಬೇಡ ಶ್ರುತಿ ನೀನು ಅವನ ಜೊತೆ ಹೋಗು ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅವಾಗ ಅಮ್ಮ ಇವಾಗಲೇ ಅವಳು ತುಂಬಾ ಡೌಟ್ ಪಡ್ತಿದ್ದಾಳೆ, ನೀನು ಅದ್ರ ಜೊತೆ ನೀನು ಸ್ವಲ್ಪ ಹೇಳ್ಕೊಬೇಡ ಸುಮ್ಕಿರು ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಹೇಳ್ತಾನೆ. ಅವಾಗ ಶಾಂತಿ ನೋಡೆ ನಿನ್ನ ಮಗನ ನಿನ್ನ ಮೇಲೆ ನಂಬಿಕೆ ಇಲ್ವಲ್ಲೇ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿರ್ತಾನೆ. ಅಯ್ಯೋ ಆ ಥರ ಏನಿಲ್ಲ, ಅವಳ ಜೊತೆ ಹೋಗ್ತಿದ್ದಾನೆ ಅನ್ನಲ್ಲ, ಅದಕ್ಕೋಸ್ಕರ ಶ್ರುತಿಗೂ ಕರ್ಕೊಂಡು ಹೋಗು ಅಂತ ಹೇಳಿದೆ ಅಷ್ಟೇಯ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅವಾಗ ಸರಿ ಬಿಟ್ಟು ಹಾಕಿ ನಾನು ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಮಗನ ಕರ್ಕೊಂಡು ಹೋಗ್ತಾನೆ. ಅವಾಗ ಸರಿ ಯಾರು ರವಿ, ನಾನು ನಿನ್ನನ್ನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಸೂರ್ಯ ಅವನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅವಾಗ ಶಾಂತಿ ಇದ್ದಳು, ಇವ್ರಿಗೆ ಏನಾಗಿದೆ, ಈ ಮನೋಜ ಯಾಕೋ ತುಂಬ ದಿಪ್ ತಪ್ತಿದ್ದಾನಲ್ಲ, ಆ ಹುಡುಗನಿಗೆ ಏನೋ ಮಾಡ್ತೇನೆ, ಇವ್ರಿಗೆ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ನ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಶ್ರುತಿ ಹಾಗೆ ಮೀನು ಎತ್ಕೊಂಡು ಅತ್ತೆಗೆ ಏನೋ ಒಂದು ಪ್ಲ್ಯಾನ್ನ ಮಾಡ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ತಿರ್ತಾರೆ. ಅವಾಗ ಸರಿ ಒಂದು ಪ್ಲ್ಯಾನ ಹೊಳಿತು ಅಂತ ಅಂದ್ಬಿಟ್ಟು ತನ್ನ ಫ್ರೆಂಡಿಗೆ ಕೃಷ್ಣ ದತ್ತು ಕೊಟ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಅದೇ ರೀತಿ ಅವ್ರ ಫ್ರೆಂಡ್ಸ್ನ ಬರೋದಕ್ಕೆ ಮನೆಗೆ ಹೇಳ್ತಾಳೆ. ಅವಾಗ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಪರಿಚಯ ಮಾಡ್ಕೊತಾರೆ. ಸೂರಿ, ಮೀನಾ ಹಾಗೆ ರವಿ ಇರಲ್ಲ, ಶ್ರುತಿ ಹಾಗೆ ಮನೋಜ ಎಲ್ಲರೂ ಸಹಿತ ಪರಿಚಯ ಮಾಡ್ಕೊಂಡಾಗ ಬಂದಿರೋ ಕಾರಣ ಏನು ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಿರ್ತಾರೆ. ಅವಾಗ ನಿಮ್ಮ ಮನೇಲಿ ಕೃಷ್ ಅನ್ನೋ ಹುಡುಗ ಇದ್ದಾನಲ್ಲ, ಆ ಹುಡುಗನ ದತ್ತು ತೊಗೊಳಕ್ಕೆ ಬಂದಿದ್ದೀವಿ ಅಂತಂದ್ಬಿಟ್ಟು ಹೇಳ್ತಾರೆ. ಏನೋ ದತ್ತು ತೊಗೊಳೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ದತ್ತು ಕೊಡ್ತೀವಿ ಅಂತ, ಅದು ನಮ್ಮನೇಲಿರೋದು, ಅವರಿಗೆ ರಜ್ಜಿ ಇದ್ದಾರೆ, ರಜ್ಜಿ 4 ದಿವಸ ಬಿಟ್ಟು ಹೋಗಿರೋದಿಲ್ಲಿ, ನಾವು ದತ್ತು ಕೊಟ್ಟರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕ್ವಶನ್ ಮಾಡ್ತಾರೆ. ಅವಾಗ ಮನೋಜ ಇದ್ದನು, ಇಲ್ಲ ಕರ್ಕೊಂಡೋಗಿ, ಆ ಮಗು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲೇ ಚೆನ್ನಾಗಿದ್ದು ಸಾಕು, ಇಲ್ಲಿ ಇರೋದಕ್ಕಿಂತ ನಿಮ್ಮ ಮನೇಲಿ ಇದ್ದರೂ ಚೆನ್ನಾಗಿರುತ್ತೆ, ಆ ಮಗುನ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜನು ಸಹಿತ ಹೇಳ್ತಾರೆ. ಅವಾಗ ಮೀನಾ ಇದ್ದಳು, ಅಯ್ಯೋ ಅದೆಲ್ಲ ಬೇಡ, ನಮ್ಮನೇಲೇ ಇರಲಿ, ನಮಗೆ ಅಡ್ಜಸ್ಟ್ ಆಗಿದ್ದಾನೆ, ನಮ್ಮನೇಲಿ ಇದ್ರೇ ಚಂದ ಅಂತ ಅಂದ್ಬಿಟ್ಟು ಇಲ್ಲಿ ಮೀನನ್ನು ಸಹಿತ ಹೇಳ್ತಾರೆ. ಅವಾಗ ಶಾಂತಿಗೆ ಎಲ್ಲರೂ ಸಹಿತ ತರಟೆನೆ ತೊಗೊತಾರೆ. ಅಲ್ಲ ಶಾಂತಿ, ಅದೊಂದು ಚಿಕ್ಕ ಮಗು, ನಿನಗೇನೇ ಭಾರ ಆಗಿತ್ತೇನೆ, ಮನೇಲಿ ಎಲ್ಲರ ಜೊತೆಗೂ ಇರುತ್ತೆ ಕಣೆ, ಯಾಕೆ ಹೇಗೆ ಮಾಡ್ತಿದ್ಯಾ, ಮನೇಲಿ ಎಲ್ರಿಗೂ ಅಡ್ಜಸ್ಟ್ ಆಗಿದೆ, ನೀನೊಬ್ಬಳು ಅಡ್ಜಸ್ಟ್ ಮಾಡ್ಕೊಂಡೆ ಅಂದರೆ ಆಯಿತು, ಅಂಥದ್ದೆಲ್ಲ ಆ ಮಗುನ ದತ್ತು ಕೊಡೋಣ ಅಂತ ಇದೆಯಲ್ಲ, ನಿನಗೆ ಯಾಕೆ ಇಷ್ಟು ಕೆಟ್ಟ ಮನಸ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಬೈತಿರ್ತಾರೆ. ಅವಾಗ ಅಯ್ಯೋ ಆ ಥರ ಏನಿಲ್ಲ, ಸುಮ್ಮನೆ ನಮ್ಮ ಜೊತೆ ಇರೋದಕ್ಕಿಂತ ಅವನಿಗೊಂದು ತಂದೆ ತಾಯಿ ಆಗುತ್ತೆ, ಅವನಿಗೊಂದು ಹೆಲ್ಪ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿನೇ ಹೇಳ್ತಾಳೆ. ಅಯ್ಯೋ ಅವಾಗ ಬೇಡ ಅಮ್ಮ, ಇಂಥ ಕೆಲಸನೆಲ್ಲ ಮಾಡೋಕ್ಕೆ ಹೋಗಬೇಡ ಬಿಡು, ನಾವೇ ನೋಡ್ಕೊತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯನ ಸಹಿತ ರವನೆ ಆಗ್ತಾನೆ. ಅವಾಗ ಸರಿ ನೀವು ಹೋಗಿ ಇಲ್ಲಿಂದ, ನಾವು ಯಾವುದೇ ಕಾರಣಕ್ಕೂ ಕೃಷ್ಣ ಕಳಿಸಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಮೀನಾ ಹೇಳ್ತಾರೆ. ಅವಾಗ ಕೃಷ್ಣ ಕರೆದ್ಬಿಟ್ಟು ನಮ್ಮ ಜೊತೆ ಇರ್ತೀಯೋ ಅವ್ರ ಜೊತೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾರೆ. ಇಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾನು ಸೂರ್ಯ ಹಾಗೆ ಮೀನಂಟಿ ಜೊತೆಗೆ ಇರ್ತೀನಿ ಅಂತ ಅಂದ್ಬಿಟ್ಟು ಕೃಷ್ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಆ ಹುಡುಗನ ಕಳಿಸ್ಬಿಟ್ಟು ಕೇಳಿಸ್ಕೊಂಡ್ರ ಅವನು ಇಲ್ಲೇ ಇರೋದಕ್ಕೆ ಇಷ್ಟಪಡ್ತಿದ್ದಾನೆ, ನಿಮ್ಮ ಜೊತೆ ಅವ್ನು ಬರಲ್ಲ, ಪ್ಲೀಸ್ ಇಲ್ಲಿಂದ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೇಳಿ ಕಳಿಸ್ತಾರೆ. ಅಷ್ಟೊತ್ತಿಗೆ ಶಾಂತಿ, ಯಾಕೆ ಈ ಥರ ನಿನಗೆ ಇಷ್ಟೊಂದು ಕೆಟ್ಟ ಮನಸ್ಸು ಅಂತ ಅಂದ್ಬಿಟ್ಟು ಬೈತಿರ್ತಾರೆ. ಅವಾಗ ಅತ್ತೆ ನೀವು ಯಾಕೆ ಅತ್ತೆ ಇನ್ನೊಬ್ಬರ ಮಗುನ ಇನ್ನೊಬ್ಬರಿಗೆ ದತ್ತಿಗೆ ಇನ್ನೊಬ್ರಿಗೆ ಮಾರ್ಕೊಳಕ್ಕೆ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಎಂಥ ಮನಸ್ಸಿದೆ ಇದು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿನೂ ಸಹಿತ ಬೈತಾಳೆ. ಅಯ್ಯೋ ನಾನೇನೋ ಒಳ್ಳೇದಾಗಲಿ ಅಂತ ಮಾಡೋದನ್ನಪ್ಪ, ನೀವ್ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಬೈತಾಳೆ. ಅವಾಗ ಶ್ರುತಿನೂ ಸಹಿತ ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅವಾಗ ಮನೋಜ ಇದ್ದನೊತ್ತು ಹೇಗಾದರೂ ಮಾಡಿ ಆ ಪೀಡೆ ತೊಲಗುತ್ತೆ ಅಂದ್ಕೊಂಡಿದ್ದೆ, ಆ ಪೀಡೆ ಹೆಂಗಾದ್ರೂ ಮಾಡಿ ತೊಲಗಿಸೋಣ ಅಂದರೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಒಳಗಡೆ ಹೋಗ್ತಾನೆ. ಅವಾಗ ಮೀನಾ ಹಾಗೆ ಇಲ್ಲಿ ಸೂರ್ಯ ಇದ್ದನು, ಅಲ್ಲ ಕಣೆ ಆ ಮಗುನ ಅವ್ರಿಗೆ ದತ್ತು ಕೊಡು ಇವ್ರಿಗೆ ದತ್ತು ಕೊಡೋದು ಅಂದ್ಕೊಂಡು ನಾವೇ ಆ ಮಗುನ ದತ್ತು ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಮೀನಾ ಮಾತಾಡ್ತಿರ್ತಾರೆ. ಅವಾಗ ರೀ ನಿಮಗೆ ಏನಾಗಿದೆ, ನಮ್ಮ ಜೊತೆಲಿ ಇರಬೇಕಾದ್ರೆ ಮತ್ತೇನು ದತ್ತು ಅದಲ್ಲ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹಾಗೆ ಶಾಂತಿ ಹಾಗೆ ಮನೋಜನ್ಗೆ ಆ ಕೃಷ್ ಮನೇಲಿರೋದು ಸ್ವಲ್ಪನೂ ಕೂಡ ಇಷ್ಟ ಇರಲ್ಲ. ಹೇಗಾದರೂ ಮಾಡಿ ಈ ಹುಡುಗನ ಎಲ್ಲಾದರೂ ಒಂದು ಗತಿ ಕಾಣಿಸ್ಬೇಕು, ಇವನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇಟ್ಕೊಬಾರ್ದು ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ನ ಮಾಡ್ತಾರೆ. ಅದು ರೋಹಿಣಿ ಜೊತೆ ಅವ್ರ ಜೊತೆಗೆ ಇರ್ತಾಳೆ. ಆದರೆ ಈ ಮೀನಾಗೂ ಹಾಗೆ ಈ ಸೂರ್ಯನಿಗೆ
ಗೊತ್ತಾಗಬಾರ್ದು, ಈ ಹುಡುಗನ ಎಲ್ಲಾದರೂ ದೂರ ಹೋಗಿ ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾರೆ. ಅವಾಗ ಬಿಟ್ಟು ಬಂದರೂ ಗೊತ್ತಾಗುತ್ತೆ, ತುಂಬ ಜನ ಇರೋ ಜಾಗದಲ್ಲಿ ಈ ಹುಡುಗನ ಹೋಗಿ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹಾಗೆ ಮನೋಜ ಮಾತಾಡ್ಕೊತಿರ್ತಾರೆ. ಕೃಷ್ಣದಿಂದ ಮನೋಜನ್ಗೂ ಹಾಗೆ ಶಾಂತಿಗೂ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೃಷ್ಣ ಎಲ್ಲಾದರೂ ತೊಗೊಂಡೋಗಿ ಬಿಟ್ಟು ಬರ್ತಾರ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.